ಕೆಲವ್ರಿಗಿನ್ನ ಚಿನ್ನದ ಪದಕ ಸಿಕ್ಕಿಲ್ಲ ಅಂತ ನಮಸ್ಕಾರನೇ ಹೇಳ್ತಾರೆ. ಹಿಂದೆ ನಮ್ಮ ಕಾಲದಲ್ಲಿ 40,000 ಇತ್ತು, ಈ 1,40,00,000 ಆಗೋಗಿದೆ ಚಿನ್ನದ ಬೆಲೆ. ಅದಕ್ಕೆ ಒಂದು ಚಿಕ್ಕದಾಗ ಕೊಟ್ಟರು, ಬೇರೆ ಮಾಡ್ಕೊಬೇಡಿ, ಎಲ್ಲರಿಗೂ ಸಿಗ್ತದೆ. ನಾನು ಟೈಮ್ ಇಲ್ಲ ಅಂತೇಳಿ ಎಲ್ಲರಿಗೂ ತಮಗೆಲ್ಲ ಶುಭ ಕೋರಿದ್ದೀನಿ. 94 ಜನ ಮಕ್ಕಳು 90%ಗಿಂತ ಹೆಚ್ಚಿಗೆ ಪಡ್ಕೊಂಡಿದ್ದಾರೆ. 8 ಜನ ಇಂಜಿನಿಯರ್ಗಳು 25 ವರ್ಷ ಸಾಧನೆ ಮಾಡಿದ್ದಾರೆ. 16 ಜನ ಬೆಸ್ಟ್ ಇಂಜಿನಿಯರ್, ಬೆಸ್ಟ್ ಉತ್ತಮ ಸಿಬ್ಬಂದಿ ಅಂತೇಳಿ ಪ್ರಶಸ್ತಿ ಮುಖ್ಯಮಂತ್ರಿ ಮತ್ತು ಹಿಂದಿನ ಸಚಿವರು ಇಬ್ಬರು ಸೇರಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ನಾಡಿನ 7 ಕೋಟಿ ಜನರ ಪರವಾಗಿ ತುಂಬ ಹೃದಯದ ಶುಭವನ್ನ ಹಾರೈಸ್ತಾ ಇದ್ದೀನಿ. ವೇದಿಕೆಯಲ್ಲಿರುವಂಥ ನಮ್ಮ ನಾಯಕರು, ನಾನು ಇವತ್ತು ಮುಖ್ಯಮಂತ್ರಿ ಆಗಿರ್ಬೋದು, ಜಾರ್ಜ್ ಅವರು ನನ್ನ ನಾಯಕರು, ನಾನು ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ, ಡಿಸ್ಟಿಕ್ ಆಫೀಸ್ ಬೇರರ್ ಆಗಿ, ಡಿಸ್ಟಿಕ್ ಪ್ರೆಸಿಡೆಂಟ್ ಆಗಿ, ಸೆಕ್ರೆಟರಿ ಆಗಿದ್ದಾಗ ಅವರು ರಾಜ್ಯದ ಅಧ್ಯಕ್ಷರಾಗಿದ್ದರು. ಸೊ ಏನೋ ರಾಜಕೀಯದಲ್ಲಿ ಸರ್ಕಲ್ ಇರ್ತದಲ್ಲ, ಆ ಸರ್ಕಲಲ್ಲಿ ಇವತ್ತು ನಾನು ಮುಖ್ಯಮಂತ್ರಿ ಆಗಿದ್ದೀನಿ. ಅವರು ನಮ್ಮ ಸಂಪುಟದಲ್ಲಿ ಅವರು ಸಹೋದ್ಯೋಗಿಗಳಾಗಿದ್ದಾರೆ. ಹಿಂದಿನ ಸಚಿವರಾಗಿ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಕೆಲಸ ಮಾಡಿದೆ. ಇವತ್ತು ನಿಮ್ಮ ಮುಂದೆ KPCLನ ಅಧ್ಯಕ್ಷರಾಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂಥ ಭಾಗ್ಯ ಇವತ್ತು ನನಗೆ ಸಿಕ್ಕಿದೆ. ಜಾರ್ಜ್ ಸಾಹೇಬ್ರೆ, ಗುಪ್ತಾರವರೇ, ನಮ್ಮ ಸೆಕ್ರೆಟರಿಯವರು, ನಮ್ಮ ಹಿಂದಿನ ಇಲಾಖೆಯ ಸೆಕ್ರೆಟರಿಯವರು ಗೌರವ್ ಗುಪ್ತಾರವರು, ರಾಜೇಂದ್ರ ಚೋಳನವರು, ಹಿಂದೆ ಇಸ್ಕಾಮಲ್ಲಿದ್ದರು, ವಿವಿಧದಲ್ಲಿ ಕೆಲಸ ಮಾಡಿಕೊಂಡು ಇವತ್ತು ಅದೇ ವಿದ್ಯುತ್ ಶಕ್ತಿ ಇಲಾಖೆಗೆ ಬಂದಿದ್ದಾರೆ. ವೀರೇಂದ್ರ ಅವರು ಬಂದಿದ್ದಾರೆ, ನಿಮ್ಮ ಅಧ್ಯಕ್ಷರು ಮತ್ತು ಎಲ್ಲ ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ಎಲ್ಲ ಇದ್ದಾರೆ. ತಾವು ಕೂಡ ಬಹಳ ಉತ್ಸಾಹದಿಂದ ನಿಮ್ಮ 57ನೇ ವರ್ಷದ ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ತಾವೆಲ್ಲ ಬಂದು, ಮಕ್ಕಳು ಕುಟುಂಬದ ಸಮೇತ ತಾವೆಲ್ಲ ಬಂದಿದ್ದೀರಿ. ತಮಗೆಲ್ಲ ಈ ಸಂದರ್ಭದಲ್ಲಿ ನನ್ನ ಸರ್ಕಾರ ಪರವಾಗಿ ವೈಯಕ್ತಿಕವಾಗಿ ಶುಭಕಾಮನೆಗಳನ್ನು ಅರ್ಪಿಸಲಿಕ್ಕೆ ನಾವೆಲ್ಲ ಸೇರಿ ದೀಪ ಹಚ್ಚಿದ್ದು. ದೀಪ ಬೆಳಕು ಕೊಡ್ತಾ ಇತ್ತು, ಆದರೆ ದೀಪದ ಹಿಂದೆ ಬತ್ತಿ ಇತ್ತು, ಬತ್ತಿ ಕೆಳಗಡೆ ಎಣ್ಣೆ ಇತ್ತು, ಅವೆರಡು ಸುಡ್ತಾ ಇತ್ತು. ಅವೆರಡು ದೀಪ ಮಾತ್ರ ಜನರಿಗೆ ಕಾಣ್ತದೆ, ಆ ಬತ್ತಿ ಮತ್ತು ಎಣ್ಣೆ ಕಾಣುವುದಿಲ್ಲ. ಆ ಬತ್ತಿ ಎಣ್ಣೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ತಾವು ಅನ್ನೋದನ್ನ ನಿಮ್ಮೆಲ್ಲರೂ ಕೂಡ ಕೈ ಮುಗಿದು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನೀವೆಲ್ಲ ಭಾಗ್ಯಶಾಲಿಗಳು, ನೀವೆಲ್ಲ ಪುಣ್ಯವಂತರು. ಯಾಕೆ ಅಂದರೆ ಇಡೀ ನಮ್ಮ ಏಷ್ಯಾದಲ್ಲಿ ಬೆಂಗಳೂರಿಗಾಗಲಿ ಚಿನ್ನ ತೆಗಿಯಂತ ಗಣಿಗಾಗಲಿ ಆವತ್ತಿನ ಕಾಲದಲ್ಲಿ ಮಹಾರಾಜರು 1902 ಮತ್ತು 4ರಲ್ಲಿ ಶಿವ ಸಮುದ್ರದಿಂದ ವಿದ್ಯುತ್ ಶಕ್ತಿಯನ್ನ ತೆಗೆಯುವಂತ ಇಡೀ ಭಾರತದಲ್ಲಿ ಇರಲಿಲ್ಲ. ಲೆಕ್ಕಾಕಿ ಅಂತ ಕತ್ತ ಕಾಲ ಇತ್ತು. ಇಡೀ ನಮ್ಮ ಭಾರತ, ಏಷ್ಯಾ ಎಲ್ಲೂ ಕೂಡ ವಿದ್ಯುತ್ ಶಕ್ತಿ ಇರಲಿಲ್ಲ. ಹಂಗೆ ಶಿವ ಸಮುದ್ರ ಹೋಗಿ ನಮ್ಮ ಕನಕಪುರದ ಮೇಲೆ ಹೋಗಿ ಅಲ್ಲಿ ಕೋಲಾರಿಗೆ ಕೊಡ್ತಾ ಇದ್ರು. ಈಗ ನೀವೆಲ್ಲ ನೋಡಿರ್ಬೇಕು, ಕಾನ್ಕನಹಳ್ಳಿಲಿ ಒಂದು ದೊಡ್ಡ ಬಿಲ್ಡಿಂಗ್ ಇದೆ, ಸ್ಟೇಷನ್, ಅಲ್ಲಿ ಒಂದು ಮಧ್ಯ ಸ್ಟೇಷನ್ ಇತ್ತು, ಪವರ್ ಹೌಸ್. ಸೊ ಹಂಗೆ ಒಂದು ಇತಿಹಾಸಕ್ಕೆ ಒಂದು ಸಂಸ್ಥೆಗೆ ಸೇರಿದಂಥವ್ರು. ಭಾಳ ಹಿಂದಿಂದ ಕೂಡ ಮಹಾರಾಜರು ಅವತ್ತಿನ ಕಾಲದಲ್ಲಿ ವಿದ್ಯುತ್ ಶಕ್ತಿ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಮಾಡಲಿಕ್ಕೆ ದಿವಾನರಾದಂಥ ವಿಶ್ವೇಶ್ವರರ ಕಾಲದಲ್ಲಿ ಅದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟು ಇವತ್ತು ನಾವೆಲ್ಲ ಇಷ್ಟು ಬೆಳಕಿಗೆ ನಾವೆಲ್ಲ ಕಾಣಲಿಕ್ಕೆ ಕತ್ತಲೆ ಇದ್ದು ಕೂಡ ನಾವು ಇಷ್ಟು ದೊಡ್ಡ ಲೈಟ್ ಗೀಟ್ ಹಾಕ್ಸ್ಕೊಂಡು ನಾವೆಲ್ಲ ಮಕ್ಕಕ್ಕೆ ಪ್ಯಾಂಟು ಶರ್ಟು ಬಣ್ಣ ಹಾಕ್ಕೊಂಡು ಕಣ್ಣಿಗೆ ಚೆನ್ನಾಗಿ ಕಾಣ್ತಾ ಇದ್ದೀವಿ. ಆ ಕತ್ಲೆಯಲ್ಲಿ ಇದ್ದರೆ ಹೇಗಾಗ್ತಿತ್ತು. ಅದಕ್ಕೆ ನಮ್ಮ ಹಿರಿಯರು
ಜ್ಯೋತಿ ಹತ್ತಿಸ್ಬೇಕು ಅಂತೇಳಿ ನಮ್ಮ ಸಂಪ್ರದಾಯನ ಮಾಡಿಕೊಟ್ರು. ಅದಕ್ಕೆ ಕತ್ತಲದಿಂದ ಬೆಳಕಿಗೆ ಆಗಬೇಕು ಅಂತೇಳಿ ನಾವು ಜ್ಯೋತಿ ಹಚ್ಚೋಂಥ ಸಂಪ್ರದಾಯನ ಇಟ್ಕೊಂಡಿದ್ದೆವು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶಕ. ಸೊ ನಮ್ಮೆಲ್ಲರೂ ಕೂಡ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಮಕ್ಕಳು ನೂರಾರು ಮಕ್ಕಳು ಇದ್ದೀರಿ, ಒಳ್ಳೆ ರ್ಯಾಂಕ್ ಪಡ್ಕೊಂಡಿದ್ದೀರಿ, 90ಕ್ಕಿಂತ ಹೆಚ್ಚು ಪಡೆದಿದ್ದೀರಿ. ತಂದೆ ತಾಯಿಗೆ ಏನಪ್ಪ ಆಸೆ ಅಂತಂದರೆ, ನನ್ನ ಮಕ್ಕಳು ಭವಿಷ್ಯ ಕಾಣಬೇಕು, ಬೆಳಕಿಗೆ ಹೋಗಬೇಕು, ಆಸೆ ಆಕಾಂಕ್ಷಕನ ಏನೇ ಆದರೂ ಕೂಡ ನಿಮ್ಮ ಮಕ್ಕಳಲ್ಲಿ ಒಂದು ಬದುಕನ್ನು ಕಟ್ಕೊಳ್ಬೇಕು, ನಮಗಿನ್ನ ಚೆನ್ನಾಗಿ ನಮ್ಮ ಮಕ್ಕಳು ಇರಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ಆಸೆ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ಏನು ನಿಮ್ಮ ತಂದೆ ತಾಯಿಂದಿರು ನಾವು ಕತ್ಲೆಯಲ್ಲಿದ್ದು ಚಿಂತೆ ಇಲ್ಲ, ನಿಮ್ಮನ್ನು ಬೆಳಕನ್ನು ನೋಡಬೇಕು ಅಂತೇಳಿ ಭಾಳ ಆಸೆ ಪಟ್ಟಿದ್ದಾರೆ. ನಾನು ಎಲ್ಲರಿಗೂ 80 ಜನಕ್ಕೂ ಕತ್ತಿಗೆ ಚಿನ್ನ ಹಾಕಲಿಲ್ಲ ಅಂತ ಬೇಜಾರು ಮಾಡ್ಕೊಬೇಡ್ರಿ. ಯಾರು ನಿಮಗೆ ಶುಭ ಅಂತ ಕೋರಿದ್ದೀನಲ್ಲ ಮುಖ್ಯಮಂತ್ರಿ, ಅದು ಕೂಡ ಭಾಳ ಪ್ರೀತಿಯಿಂದ ಅಭಿಮಾನದಿಂದ ತೋರಿದ್ದೀನಿ. ಸೊ ಅದಕ್ಕೆ ನಿಮಗೆಲ್ಲ ಒಳ್ಳೇದಾಗಲಿ. ನಾನಂತೂ SSLC 283-84 ಮಾಡ್ಕೊಂಡು, ನೀವೆಲ್ಲ 90% ಅವರು ಎಷ್ಟು ನೋಡಿ. ನೀವು ಎಲ್ಲ DK ಶಿವಕುಮಾರ್ ಆಗ್ಬೋದು, ನಮಗೆ 2 ಭಾಳ ಜಲ್ದಿನೇ ಆಗ್ಬೋದು, ನಾವೆಲ್ಲ ಸ್ವಲ್ಪ ಲೇಟಾಗಿ ಹಾಕಿದ್ವಿ. ಸೊ ಹಂಗೆ ನಿಮಗೆಲ್ಲ ಕೂಡ ದೊಡ್ಡ ಅವಕಾಶಗಳು ಇವತ್ತು ಇದೆ. ಮಕ್ಕಳು ಬೆಳಿಬೇಕು, ಮಕ್ಕಳು ನೀವೆಲ್ಲ ಒಂದು ಗಮನದಲ್ಲಿ ಇಟ್ಕೊಳ್ಬೇಕು. ಈ ರಾಜ್ಯ ನೀವೆಲ್ಲ ಈ KPCಲಿ ನಿಮ್ಮ ತಂದೆ ತಾಯಿ ಕೆಲಸ ಮಾಡ್ತಾ ಇದ್ದಾರೆ. ನಿಮಗೆ ಭಾರತ ಅಲ್ಲ ಈಗ, ಇಲ್ಲ ನಿಮಗೆ ಬೆಂಗಳೂರು ಅಲ್ಲ, ನಿಮಗೆ ಕರ್ನಾಟಕ ಅಲ್ಲ, ನಿಮಗೆ ಕಾಂಪಿಟೇಷನ್ ಇರೋದು ಗ್ಲೋಬಲ್. ವಿಶ್ವ ಬೆಂಗಳೂರನ್ನು ನೋಡ್ತಾ ಇದೆ. ಇಡೀ ಪ್ರಪಂಚದ ಎಲ್ಲ ಜನ ಇವತ್ತು ಬೆಂಗಳೂರು ಕಡೆ, ಕರ್ನಾಟಕ ಕಡೆಗೆ ಬರ್ತಾ ಇದೆ. ಯಾಕೆ? ನಮ್ಮಲ್ಲಿ ಆವತ್ತಿನ ಕಾಲದಲ್ಲೇ ಇಂಥ ಒಂದು ಜ್ಞಾನ ಇತ್ತು. ಯಾಕೆ HMT ನಮ್ಮಲ್ಲೇ ಆಯಿತು, ಯಾಕೆ ISRO ನಮ್ಮಲ್ಲೇ ಆಯಿತು, ಯಾಕೆ ಟಾಟಾ ಇನ್ಸ್ಟಿಟ್ಯೂಟ್ ನಮ್ಮಲ್ಲೇ ಆಯಿತು, ಯಾಕೆ ಏರ್ಫೋರ್ಸ್ ನಮ್ಮಲ್ಲೇ ಬಂತು, HAL ಯಾಕೆ ನಮ್ಮಲ್ಲಿ ಬಂತು, BML ಯಾಕೆ ಬಂತು, ಎಲ್ಲ ಲೆಕ್ಕ ಹಾಕೊಂಡ್ರೆ ನಮ್ಮಲ್ಲಿರುವಂಥ ಮಕ್ಕಳು ವಿದ್ಯಾಭ್ಯಾಸ ಆವತ್ತಿನ ಕಾಲದಲ್ಲಿ ಇವತ್ತು 25 ಜನರಿಗೆ ನಾವು ಅಭಿನಯಿಸದೆ ಮಾಡಿದ್ರು 25 ವರ್ಷಕ್ಕೆ. ಆವತ್ತಿನ ಕಾಲದಲ್ಲೇ ಶರಾವತಿ ಯೋಜನೆ ಹೆಂಗೆ ಪ್ರಾರಂಭ ಮಾಡಿದ್ರು, ಅನೇಕ ಹೊಸ ಹೊಸ ವಿಚಾರಗಳನ್ನು ಚಿಂತೆ ಮಾಡ್ಕೊಂಡು ಬಂದರು. ಜಾರ್ಜ್ ಸಾಹೇಬ್ರು ಹೇಳ್ತಾ ಇದ್ರು, ನಾವು ಸೌರ ವಿದ್ಯುತ್ ಬಗ್ಗೆ ಮಾತಾಡ್ತಾ ಇದ್ರು ಅವರು. ನಾನು ಪವರ್ ಮಿನಿಸ್ಟರ್ ಆಗಿದ್ದಾಗ ನನಗೆಲ್ಲ ಹೇಳಿದ್ರು, ಯಾಕೆ ಇದು ತೊಗೊಂಡಿದ್ಯಾ, ಇದು ಭಾಳ ಕಷ್ಟ ಇದೆ ಅಂತೇಳಿ. ಕಷ್ಟ ಇದ್ರೆ ಶ್ರಮ ಪಟ್ಟರೆ ಫಲ, ಶ್ರಮ ಪಡಲಿಲ್ಲ ನನಗೇನು ಫಲ. ಯಾರೋ ಬೈತಾರೆ, ಯಾರೋ ಆಗಲ್ಲ ಅಂತ ಹೇಳ್ತಾರೆ, ಕೊನೆಗೆಲ್ಲ ಎಲ್ಲರೂ ಕೂಡ ರೋಡ್ ಫಸ್ಟ್ ಕ್ಲಾಸಾಗಿ ಇದ್ದೇ ಇರ್ತದೆ ಎಲ್ಲರಿಗೂ ಕೂಡ. ಆದರೆ ರೋಡ್ನ ಕಲ್ಲು ಜಲ್ಲಿನೆಲ್ಲ ತೆಗೆದು ಈಚೆ ಹಾಕಿ ಮುಳ್ಳುಗಳೆಲ್ಲ ತೆಗೆದುಕೊಂಡು ಕ್ಲೀನ್ ಮಾಡ್ಕೊಂಡು ಹೋಗುತ್ತಾನೆ ರೋಡು. ಹಂಗೆ ನಾವು ಮಾಡಿದಂಥ ಒಂದು ಫೌಂಡೇಶನ್ ಏನು ಆವತ್ತಿನ ಕಾಲದಲ್ಲಿ, ಹಿಂದೆ ಸಿದ್ದರಾಮಯ್ಯವ್ರ ಕಾಲದಲ್ಲಿ 4 ವರ್ಷ ಮಂತ್ರಿಯಾಗಿ ಮಾಡಿದೆ, ಅದು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾಗುವಂಥ ಕೆಲಸ. ವಿಶೇಷವಾಗಿ ನಾವೆಲ್ಲ ಸೋಲಾರು ಅವತ್ತಿನ ಕಾಲದಲ್ಲಿ, ನಾನು ಪಾವಗಡದಲ್ಲಿ ಒಬ್ಬ ರೈತನ ಜಮೀನು ಕೂಡ ನಾನು ಅಕ್ವಿಷನ್ ಮಾಡಲಿಲ್ಲ. ಭಾಳ ಜನ ಟೀಕೆ ಮಾಡ್ತಾ ಇರ್ತಾರೆ ಅಕ್ವಿಷನ್ ಮಾಡೋಕ್ಕೆ. ನಾನು ಮಾಡೋಕ್ಕೆ ಹೋಗಲಿಲ್ಲ, 13,000 ಎಕರೆ ನಾನು ಮಾಡೋಕ್ಕೆ ಹೋಗಲಿಲ್ಲ. ರೈತನ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಅವನ ಭೂಮಿ ಬೆಲೆ ಬರೀ 40,000 ರೂಪಾಯಿ 45,000 ರೂಪಾಯಿ ಇತ್ತು. ಅವನಿಗೆ ತಿಂಗಳಿಗೆ ಒಂದು 18-20-25,000 ರೂಪಾಯಿ ಕೊಟ್ಬಿಟ್ಟು ಅವನು ಇಟ್ಕೊಂಡು 25 ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿಕೊಂಡು 2,400 ಮೆಗಾವ್ಯಾಟ್ ಉತ್ಪಾದನೆ ಮಾಡಿದ್ದೀವಿ ಅಂತಂದರೆ ಇಡೀ ಪ್ರಪಂಚದಲ್ಲೇ ಒಂದು ದೊಡ್ಡ ಮಾದರಿ. ನಾನು ಜಾರ್ಜ್ ಇಬ್ಬರು ಓದೋ, ಹೊಸದಾಗಿ ಅವ್ರ ಮಂತ್ರಿ ಆದಾಗ ನಾನು ಜಾರ್ಜು ನಮ್ಮ ಆಫೀಸರ್ ಕುರ್ತಾವ್ರೆಲ್ಲ ನಾವೆಲ್ಲ ಓದೋ. ಇನ್ನೊಂದು 10,000 ಎಕರೆ ತಗೊಳ್ಳಿ ಸರ್ ಅಂತ ಪಾಪ ರೈತರೆಲ್ಲ ಮುಂದಕ್ಕೆ ಬಂದಿದ್ರು. ಈಗ ಅದಕ್ಕೂ ಕೂಡ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಹಂಗೆ ಇವತ್ತು ನೀವು ಬೆಳಕು ರಾಜ್ಯಕ್ಕೆ ಕೊಡ್ತಾ ಇದ್ದೀರಿ. 1,61,00,000 ಜನರಿಗೆ ಕುಟುಂಬಕ್ಕೆ ನೇರವಾಗಿ ಉಚಿತ 200 ಯೂನಿಟ್ವರೆಗೂ ಕೂಡ ಉಚಿತವಾದಂಥ ವಿದ್ಯುತ್ ಶಕ್ತಿ ಕೊಡುವಂಥ ಭಾಗ್ಯ ಇವತ್ತು ನಿಮಗೆ ಸಿಕ್ಕಿದೆ. ನಾವು ತೆಗೆದುಕೊಂಡಂಥ ಒಂದು ತೀರ್ಮಾನ ಇದೆಯಲ್ಲ, ಆ ತೀರ್ಮಾನ ಹಣ ಹೋಗ್ತಾ ಇರ್ಬೋದು ನಿಜ, ಬೇರೆಯವ್ರ ಮೇಲೆ ನಾವು ಅದನ್ನು ಹೇರ್ತಾ ಇರ್ಬೋದು, ಮಾಡ್ತಾ ಇರ್ಬೋದು. 20,000 ಕೋಟಿ ರೂಪಾಯಿ ಇವತ್ತು ರೈತರಿಗೆ IPSETನ ಫ್ರೀ ಕರೆಂಟನ್ನು ನಾವು ಕೊಡ್ತಾ ಇದ್ದೇವೆ. 20,000 ಕೋಟಿ, ಇದು 10,000 ಕೋಟಿ. ಈ ರೀತಿ ಸುಮಾರು 30,000 ಕೋಟಿ ರೂಪಾಯಿ ಅಷ್ಟು ವಿವಿಧ ರೀತಿಯಲ್ಲಿ ಜನರಿಗೆ ಸಹಾಯವನ್ನು ನಾವು ಮಾಡೋಂಥ ಕೆಲಸ ಇವತ್ತು ನಿಮ್ಮ ಇಲಾಖೆ. ಇವತ್ತು ಪ್ರತಿಯೊಂದು ಕೂಡ ನೀವು ಕರೆಂಟ್ ಕೊಟ್ಟರೆ ಮಿಕ್ಕಿದವನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಕೊಡೋನು, ಮನೆಗೆ ಪ್ಲಗ್ ಹಾಕೋನು, ಲೈನ್ ಎಳೆಯೋನು,
ಎಲ್ಲ ಕೂಡ. ಅದಕ್ಕೆ ಲೈನ್ ಮ್ಯಾನ್ಗೂ ಕೂಡ ಅವನಿಗೂ ಗೌರವ ಇರಲಿ ಅಂತೇಳಿ ಲೈನ್ ಮ್ಯಾನ್ ಅನ್ನೋದು ಬೇಡ ಅಂತೇಳಿ ನಾನು ಹಿಂದೆ ಮಂತ್ರಿ ಆಗಿದ್ದಾಗ ಅವನ ಪವರ್ ಮ್ಯಾನ್ ಅಂತ ಕರೆದೆ. ಸೊ ಪವರ್ ಮ್ಯಾನ್ ಅಂತ ಕರೆದೆ, ಇಲ್ಲಿ ಪವರ್ ಸ್ವಲ್ಪ ಇದೆ ಅಂತೇಳಿ. ಎಷ್ಟೋ ಕಡೆ ಎಮ್ ಎಲ್ ಎಗಳ ಹತ್ರ ಎಮ್ ಎಲ್ ಎ ನಂಬರು ನಮ್ಮ ರೈತರ ಹತ್ರ ಆಗಲಿ ನಮ್ಮ ಲೀಡ್ಗಳ ಹತ್ರ ಇರೋದಿಲ್ಲ. ಆದರೆ ಲೈನ್ ಮ್ಯಾನ್ ಇದು ಫೋನ್ ನಂಬರು, ಅಲ್ಲಿ ಲೋಕಲ್ ಇಂಜಿನಿಯರ್ ನಂಬರ್ ಮಾತ್ರ ಎಲ್ಲರೂ ಫೋನಲ್ಲಿ ಮಾಡಿಕೊಂಡಿರ್ತಾರೆ ಅಂತ ಒಂದು ಸಂಪರ್ಕ ಇವತ್ತು ಇರ್ತದೆ. ಅಂದರೆ ಅಷ್ಟು ಸಂಪರ್ಕ ಜನರ ಬದುಕಿನಲ್ಲಿ ತಾವೆಲ್ಲ ಕೂಡ ಇದ್ದೀರಿ. ಅದರಿಂದ ದೀಪ ಎಂದರೆ ಶಾಂತಿ, ದೀಪ ಎಂದರೆ ಅಭಿವೃದ್ಧಿ, ದೀಪ ಎಂದರೆ ಬೆಳಕು, ದೀಪ ಎಂದರೆ ಆರೋಗ್ಯ, ಅದರಿಂದ ದೀಪ ಎಂದರೆ ಸಂಪತ್ತು. ಹಂಗೆ ಇವತ್ತು ಎಲ್ಲ ಕೂಡ ದೀಪ ನಿಮ್ಮಿಂದ ಕೂಡ ಬರ್ತದೆ. ಸೊ ಅದರಿಂದ ಮನುಷ್ಯನಿಗೆ ದೀಪ ಇಲ್ಲ ಅಂದರೆ, ಬೆಳಕಿಲ್ಲ ಅಂದರೆ ನಾವು ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀವು ಕಷ್ಟಪಟ್ಟು ನೀವು ಕೆಲಸ ನಾವು ಮಾಡ್ತಾಯಿದ್ದೀರಿ. ಇವತ್ತು ನಮ್ಮ ವೀರೇಂದ್ರ ಅವ್ರು ಹೇಳ್ತಾರೆ, ನನಗೊಂದು 2 ನಿಮಿಷ ಮಾತು ಕೊಡಿ ಸರ್ ಅಂತಂದ್ರೆ. ಯಾಕೆ ಅಂತಂದ್ರೆ ನಾನು ಅವ್ರು ನೆನೆಸ್ಕೋತಾ ಇದ್ದ, ನೀವು ಮಂತ್ರಿ ಆಗಿದ್ದಾಗ ನಮಗೆ ಪೇ ರಿವಿಷನ್ ಮಾಡಿಕೊಟ್ಟು ಸ್ವಾಮಿ, ನಮ್ಮ ಸಂಬಳ 1ರಿಂದ ಹಿಡಿದು 3 ಹೆಚ್ಚಿಗೆ ಆಗೋಯ್ತು ಅಂತೇಳಿ ಪಾಪ ಉಪಕಾರ ಸ್ಮರಣೆ ನಾನು ನೆನೆಸ್ಕೊಳ್ತಾ ಇದ್ದ ಇರಲಿ ಅಂತ ಹೇಳಿದೆ. ಸೊ ಹಂಗೆ ಇವತ್ತು 57 ವರ್ಷ ಆಯಿತು ಈ ಸಂಸ್ಥೆ. ಅದನ್ನು ತಾವೆಲ್ಲ ಸ್ಮರಿಸ್ಕೊಂಡು ಕುಟುಂಬ ಸಮೇತ ಎಲ್ಲ ಬಂದಿದ್ದೀವಿ. ನನಗಂತೂ ಟೈಮ್ ಇಲ್ಲ, ಆ್ಯಕ್ಚುಲಿ ನಾನು ಡೆಲ್ಲಿಗೆ ಹೋಗ್ಬೇಕಾಗಿತ್ತು ಇವತ್ತು ಈಗ. ಆದರೆ ನಿಮಗೆ ಮಾತು ಕೊಟ್ಬಿಟ್ಟಿದ್ದೆ ಬರ್ತೀನಿ ಅಂತ. ಬೆಳಗ್ಗೆ 8 ಗಂಟೆಗೆ ನಾನು ಸಿದ್ದರಾಮಯ್ಯನವ್ರು ಹೋಗ್ತಾ ಇದ್ದೀವಿ. ಸಂಪುಟ ಪುನರ್ರಚನೆ ಹೊಸ್ದಾಗೆ ಎಕ್ಸ್ಪ್ಯಾಂಡ್ ಮಾಡಬೇಕಾಗಿದೆ, ಭಾಳ ಲೇಟ್ ಆಗೋಯ್ತು. ಸೊ ಹಂಗೆ ನಾವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನೀವು ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ನೀವು ಕೆಲಸ ಮಾಡ್ತಾಯಿದ್ದೀವಿ. ನಾವು ನೀವೆಲ್ಲ ಸೇರಿ ಮಾಡಿದ್ರೆ ಮಾತ್ರ ಏನಾದ್ರು ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಆದರೆ ನಿಮ್ಮ ಸಾಮರ್ಥ್ಯ, ತ್ಯಾಗ ಖಂಡಿತ ಕರ್ನಾಟಕ ಸರ್ಕಾರ. ನೀವು ನಿಮ್ಮ ಕುಟುಂಬಕ್ಕೆ ಸಹಾಯ ಮಾಡ್ತಾಯಿದ್ದೀನಿ, ನನ್ನ ಕುಟುಂಬಕ್ಕೋಸ್ಕರ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಯಾರಿಗೂ ಭಾವನೆ ಬೇಡ. ಎಲ್ಲ ನನ್ನ ಸೋದರಿಗೆ, ನಿಮ್ಮ ಮನೆ ಯಜಮಾನರುಗಳೆಲ್ಲ ಕೂಡ ಶ್ರಮ ಪಡ್ತಾರೆ. ಅವ್ರು ಹೇಳ್ದಂಗೆ ಇದು ಶರಾವತಿಲಿ ಸುಟ್ಟೋದಾಗ ಕೇವಲ 28 ದಿನದಲ್ಲಿ 3 ಇದನ್ನು ನಾವು ರಿಪೇರಿ ಮಾಡಿಸ್ತೇವೆ. ಬೇಕಾದಷ್ಟು ತೊಂದರೆಗಳೆಲ್ಲ ಕೂಡ ಆಗಿದೆ. ಯಾಕಂದ್ರೆ ನಮ್ಮ BJP ಫ್ರೆಂಡ್ಸು ಮುಂದುವರ್ಸ್ಬೋದಾಯಿತು, ಏನೋ ಒಂದಷ್ಟು ಆ್ಯಡ್ ಮಾಡ್ಬೋದಾಯಿತು. ಪಾಪ ಮೇಲ್ಗಡೆನೂ ಅವ್ರ ಗೌರ್ಮೆಂಟ್ ಇತ್ತು, ಕೆಳಗಡೆ ಗೌರ್ಮೆಂಟ್ ಇತ್ತು, ಡಬಲ್ ಇಂಜಿನ್ ಗೌರ್ಮೆಂಟ್ ಇತ್ತು. ಡಬಲ್ ಇಂಜಿನ್ ಇದ್ದರೂ ಕೂಡ ಇಂಜಿನ್ ಯಾಕೋ ಸರಿಯಾಗಿ ಸ್ಟಾರ್ಟ್ ಆಗಲಿಲ್ಲ. ಅದಕ್ಕೆ ಜನ ತೀರ್ಮಾನ ಮಾಡಿ, ಇವ್ರೇನು ಸರಿ ಇಲ್ಲ, ಇವರೇ ಸರಿ, DK ಸಿದ್ದರಾಮಯ್ಯನೇ ಸರಿ ಅಂತ ಅಂದ್ಕೊಂಡು ನನ್ನ ತಂದೆ ಕುಂಡಿಸಿ ಈಗ ನಿಮ್ಮ ಮುಂದೆ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಮುಂದೆ ಅದನ್ನು ಗಾಡಿ ಹೇಳ್ಕೊಂಡು ಹೋಗ್ಬೇಕಲ್ಲ, ಮತ್ತೆ ಗಾಡಿ ಹೇಳ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೆ ಗಾಡಿ ಈಗ ಆಯ್ತಪ್ಪ. ನಾ ಇದ್ದಾಗ ಈಗ ಬಿಡದಿ ಶುರು ಮಾಡಿಸ್ದೆ. ಈಗ ತಾನೇ ನಾವು ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ರೇಸ್ ಕೋರ್ಸ್ ಪಕ್ಕದಲ್ಲಿ ಒಂದು ಬಿಲ್ಡಿಂಗು, ಏನಮ್ಮ ಬಿಲ್ಡಿಂಗ್ ಹೆಸರು? ಹಿಂದಿನ ಭವನ. ಯಾರು ನಂಗೆ ಏನಾರು ಕಟ್ಟಿದ್ರೆ ಒಂದು ಬಿಲ್ಡಿಂಗ್ ಕಟ್ಟಿದ್ರಾ? ಯಾವುದೂ ಇರಲಿಲ್ಲ. ಈ ಬೆಸ್ಕಾಮಲ್ಲೂ ಕಟ್ತೋ. ಹಂಗೆ ಈ ಶರಾವತಿಗೆ ಏನು ನಾವು ಪಂಪ್ ಸ್ಟೋರೇಜ್ ಅಂತ ಮಾಡ್ತಾಯಿದ್ವಿ, ನಾನೇ ಹೋಗಿ ಆ ಕುಮಾರ್ ನಾಯಕ್ MD ಇದ್ದಾಗ ಸಹ ನಿಮ್ಮ ಆಫೀಸರ್ಸ್ನೆಲ್ಲ ಕರ್ಕೊಂಡೋಗಿ ನಾನೇ ರಿಪೋರ್ಟ್ ಮಾಡಬೇಕು ಅಂತೇಳಿ ಕೊಟ್ಟೆ. ಪರ್ಮಿಷನ್ ಕೊಟ್ಟು, ಕೆಲವು ಪ್ರೈವೇಟವ್ರಿಗೂ ಪರ್ಮಿಷನ್ ಕೊಟ್ಟು, ಕೆಲವು ಪ್ರೈವೇಟವ್ರಿಗೆ ಮಾಡೋಕ್ಕೆ ಹೊರಟಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.